ಏನು ಕಾಂಗ್ರೆಸ್ ಸರ್ಕಾರ ಬಂದರೆ ಒಂದು ಪಂಗಡನ ಬೆಳೆಸ್ಕೊತಾರೆ, ಬಿ ಜೆ ಪಿಯವ್ರು ಬಂದು ಒಂದು ಪಂಗಡನ ಬೆಳೆಸ್ಕೊತಾರೆ. ಇದೆಲ್ಲ ಇರಲಿಲ್ಲ ಮುಂಚೆ ಸರ್, ಅದೆಲ್ಲ ಏನೂ ಇರಲಿಲ್ಲ. ಇದೆಲ್ಲ ಇದ್ದದ್ದು ಒಂದೇ, ಕನ್ನಡಿಗರು ವೋಟ್ ಮಾಡ್ತಾರೆ, ಒಂದು ಪಕ್ಷ ಬರುತ್ತೆ, ಆ ಪಕ್ಷ ರಾಜ್ಯಕ್ಕೋಸ್ಕರ ಕೆಲಸ ಮಾಡೋದು, ದುಡ್ಡು ಮಾಡೋದು ಎಲ್ಲಿದ್ರೂ ಮಾಡ್ತಾನೆ, 30% ದುಡ್ಡು ಮಾಡಿಕೊಂಡು ಮಿಕ್ಕಿದ್ದು ಜನಸೇವೆಗೆ ಅಂತ ಮಾಡೋರು. ಇವಾಗ ನೀವು ವೋಟ್ ಬ್ಯಾಂಕಿಂಗ್ಗೆ ಬೇರೆ ಊರಿನ ಕರ್ಕೊಂಬಂದು ಇಲ್ಲಿ ಫಿಲ್ ಮಾಡಕತ್ತೀರ ಅಂದರೆ ಇನ್ನು ಎಷ್ಟು ಹದಗೆಟ್ಟೋಗಿದೆ, ಹೊಲಸಾಗಿದೆ ರಾಜಕಾರಣ, ಹೊಲಸ. ಹಿಂದಿ ವಾರಗಳು ತುಂಬಿಡಿದಾರೆ ಸರ್ ಇಲ್ಲಿ. ನೀವು ನಮ್ಮ ಇದೇ ಆಫೀಸಿಂದ ನಾನು ಕೆಳಗಡೆ ಇಳಿದ್ರೆ ಕನ್ನಡಿಗರ ಮುಂಚೆ ಹಿಂದಿ ಜನ ಸಿಗ್ತಾನೆ. ಯಾರೋ ನಿನ್ನೆ ಯಾವುದೋ ಒಂದು ವಿಡಿಯೋ ನೋಡಿದೆ, ಸೀದಾ ನ್ಯೂ ಲಂಡನ್ ಅಂದ್ಬಿಟ್ಟು ಒಂದು ಲೇಡಿ ವಿಡಿಯೋ ಮಾಡಿದಾಳೆ. ಬರೀ ಮೂಸಿಗಳೇ, ಬರೀ ಮೂಸಿಗಳು. ಬಿಕಾಸ್ ಶಿ ಈಸ್ ಎ ಲೋಕಲ್ ಲಂಡನೈಟ. ಸೊ ಶಿ ಫೀಲ್ಸ್ ನನ್ನ ಊರಲ್ಲಿ ನನ್ನವ್ರು ಬಿಟ್ಟು ಬೇರೆಲ್ಲ ತುಂಬ್ಕೊಂಡಿದ್ದಾರೆ ಅನ್ನೋ ಹೊಟ್ಟೆವ್ರಿ ಒಳಗೆ. ನಾನು ಹೊಟ್ಟೆವ್ರಿ ಸರ್, ನನ್ನ ಊರಲ್ಲಿ ನನ್ನ ಕನ್ನಡಿಗರ ಬಿಟ್ಟು ಬುರಿ ಇತ್ತು. ನೀವು ಸರ್ ಮಲಯಾಳಂ ಸಿನಿಮಾ ಹೌಸ್ಫುಲ್ ಹೋಗುತ್ತೆ ನಮ್ಮ ಇದರಲ್ಲಿ, ಬೆಂಗಾಳಿ ಸಿನಿಮಾ ರಿಲೀಸ್ ಮಾಡಕ್ಕೆ ಬಿಡ್ತಾರೆ ನಮ್ಮ ಥಿಯೇಟ್ರ್ಗಳಲ್ಲಿ, ಮರಾಠಿ ಸಿನಿಮಾ ರಿಲೀಸ್ ಮಾಡಕ್ಕೆ ಬಿಡ್ತಾರೆ ನಮ್ಮ ಥಿಯೇಟ್ರಲ್ಲಿ ಮೇನ್ ಸೆಂಟ್ರ್ ಥಿಯೇಟ್ರಲ್ಲಿ, ಮಲ್ಟಿಪ್ಲೆಕ್ಸ್ಗಳಲ್ಲಿ. ಎಲ್ಲಿಗೆ ಬಂದು ನಿಂತಿದೆ ಸರ್ ನಮ್ಮದು? ಇದಕ್ಕೆಲ್ಲ ಏನೋ ಅಂದರೆ ನಮ್ಮ ಕನ್ನಡ ಪರ ಹೋರಾಟಗಾರರು ಇವರೆಲ್ಲ ಇರೋದಕ್ಕೆ ಸ್ವಲ್ಪ ಇರೋದು. ಇವರೆಲ್ಲರೂ ನಾನು ಹೇಳ್ತಿರೋದು ಒಬ್ಬರು ಇಬ್ಬರಲ್ಲ, ಕಂಪ್ಲೀಟ್ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಇರೋದಕ್ಕೆ ಸ್ವಲ್ಪ ಹೆದರ್ಕೊಂಡು ಇನ್ನ ಇರೋದು. ಇಲ್ಲ ಅನ್ಬಿಟ್ರೆ ಇವ್ರು ಬಿಡ್ತಾರ ನಮ್ಮನ್ನ. ಅಲ್ಲ ನಮ್ಮನ್ನೆಲ್ಲ ಏನು ಮಾಡೋಕ್ಕಾಗಲ್ಲ. ಕೈಯಲ್ಲಾಗ್ದಾರನ್ನ ತುಳಿದು ಬಿಡ್ತಾರೆ ಇವರು, ಆಳ್ಬಿಡ್ತಾರೆ ಸರ್. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.